ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಕ್ಲಾಸ್ 2 ಲೈಸೆನ್ಸ್ ಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡುವಂತದ್ದು. ಇನ್ನು ಯಾರು ಕೂಡ ಈ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಬೆಲ್ ಐಕಾನ್ ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ ಕೆಪಿಪಿ ಪೋರ್ಟಲ್ ರಿಜಿಸ್ಟ್ರೇಷನ್, IREPS ಪೋರ್ಟಲ್ ರಿಜಿಸ್ಟ್ರೇಷನ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಪಡೆದುಕೊಳ್ಳುವಂತದ್ದು. ಕೆಪಿಪಿ ಪೋರ್ಟಲ್ ಅಥವಾ PWD ಲೈಸೆನ್ಸ್ ರಿಲೇಟೆಡ್ ಇನ್ನೂ ಹೆಚ್ಚಿನ ವಿಡಿಯೋಸ್ ಗಳು ಬೇಕಾದಲ್ಲಿ ಈ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಗೋಲ್ಡ್ ಮೆಂಬರ್ಶಿಪ್ ಅನ್ನು ಪಡೆದುಕೊಂಡು ಎಕ್ಸ್ಟ್ರಾ ವಿಡಿಯೋಸ್ ಅನ್ನು ನೀವು ನೋಡಬಹುದು. ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸ್ 2 ಲೈಸೆನ್ಸ್ ಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನು ಅಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಮತ್ತೆ ಕಮೆಂಟ್ಸ್ ಗಳು ಬರ್ತಾ ಇರೋದ್ರಿಂದ ಇನ್ನೊಂದ್ಸಲ ನಾನು ಕ್ಲಾಸ್ 2 ಲೈಸೆನ್ಸ್ ಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. PWD ಕ್ಲಾಸ್ 2 ಲೈಸೆನ್ಸ್ ನೀವು ತಗೊಳ್ಬೇಕಂತ ಹೇಳಿದ್ರೆ ಫಸ್ಟ್ ನೀವು ಕ್ಲಾಸ್ 3 ಲೈಸೆನ್ಸ್ ಅನ್ನ ಆಗಿರ್ಬೇಕು. ಕ್ಲಾಸ್ 3 ಲೈಸೆನ್ಸ್ ಮಾಡಿ 1 ಇಯರ್ ಆದ್ಮೇಲೆ ನೀವು ಕ್ಲಾಸ್ 2 ಗೆ ಲೈಸೆನ್ಸ್ ಗೆ ಅಪ್ಲೈ ಅನ್ನ ಮಾಡಬಹುದು. ಕ್ಲಾಸ್ 2 ಲೈಸೆನ್ಸ್ ಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ದು ಹಳೆದು ಕ್ಲಾಸ್ 3 ಲೈಸೆನ್ಸ್ ಬುಕ್ ಇರಬೇಕು, ಒರಿಜಿನಲ್ ಕಾಪಿ. ಅದ್ರ ಜೊತೆಗೆ ನಿಮ್ದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, GST ಕಾಪಿ, 3 ವರ್ಷದ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರೋದು, IT ರಿಟರ್ನ್ ಕಾಪಿ ಬೇಕಾಗ್ತದೆ. ಅದ್ರ ಜೊತೆಗೆ BE ಸಿವಿಲ್ ಇಂಜಿನಿಯರ್ ನಿಮ್ಮ ಹತ್ರ ಯಾರು ಕೆಲಸ ಮಾಡ್ತಾ ಇದಾರಲ್ಲ ಅವ್ರದ್ದು BE ಸಿವಿಲ್ ಇಂಜಿನಿಯರ್ ಗ್ರಾಜುಯೇಷನ್ ಸರ್ಟಿಫಿಕೇಟ್ ವಿತ್ ಕನ್ಸೆಂಟ್ ಲೆಟರ್ ಅನ್ನು ಕೂಡ ನೀವು ಕೊಡಬೇಕಾಗ್ತದೆ. ಆ ಕನ್ಸೆಂಟ್ ಲೆಟರ್ ಅಲ್ಲಿ ಅವರು ಸ್ವತಃ ಇಂಜಿನಿಯರ್ ಯಾರು ಇರ್ತಾರಲ್ಲ ನಿಮ್ಮವರು, ಅವರು ಸಿಗ್ನೇಚರ್ ಅನ್ನ ಮಾಡಿರ್ಬೇಕು. ಈ BE ಸಿವಿಲ್ ಇಂಜಿನಿಯರ್ ಆಗಿರುವಂತವ್ರು ಯಾವುದೇ ರೀತಿಯಿಂದ ಗೌರ್ಮೆಂಟ್ ಅಧಿಕಾರಿ ಆಗಿರಬಾರ್ದು. ಅವರು ನಿಮ್ಮ ಹತ್ರನೇ ವರ್ಕ್ ಮಾಡ್ತಾ ಇರುವಂತ ಇಂಜಿನಿಯರ್ ಗಳೇ ಆಗಿರ್ಬೇಕು. ಇದಾದ್ಮೇಲೆ ಬ್ಯಾಂಕ್ ಸಾಲ್ವೆನ್ಸಿ ಲೆಟರ್ 10 ಲಕ್ಷದ ರೂಪಾಯಿದು ತಗೊಳ್ಬೇಕು. ಇದ್ರ ಜೊತೆಗೆ ಒಂದು ರಿಕ್ವೆಸ್ಟ್ ಲೆಟರ್ CEO ಆಫೀಸಿಗೆ ನೀವು ಬರಿಬೇಕಾಗ್ತದೆ, ನಾನು ಕ್ಲಾಸ್ 2 ಲೈಸೆನ್ಸ್ ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಜೊತೆಗೆ 100 ರೂಪೀಸ್ ಒಂದು ಅಫಿಡವಿಟ್ ಕೊಡಬೇಕು. ನಾನು ಯಾವುದೇ ಇಲಾಖೆಯಲ್ಲಿ ಬ್ಲಾಕ್ ಲಿಸ್ಟ್ ಆಗಲಿಲ್ಲ ಅಂದ್ರೆ ಕಪ್ಪು ಪಟ್ಟಿಗೆ ಸೇರಿಲ್ಲ ಅಂತ ಒಂದು ಅಫಿಡವಿಟ್ ಅನ್ನು ನೀವು ಕೊಡಬೇಕಾಗ್ತದೆ. ಒರಿಜಿನಲ್ ವರ್ಕ್ ಡನ್ ಕಾಪಿ ಅದು 25 ಲಕ್ಷದ ಒಂದು ವರ್ಕ್ ಡನ್ ಕಾಪಿಯನ್ನು ಕೊಡಬೇಕಾಗ್ತದೆ. ಈ ವರ್ಕ್ ಡನ್ ಕಾಪಿ ಏನಿರ್ತದಲ್ಲ ಅದು ವರ್ಕ್ ಇಂಡೆಂಟ್ ಕೂಡ ಅದರಲ್ಲಿ ಮೆನ್ಷನ್ ಆಗಿರ್ಬೇಕು. ಕ್ರಾಸ್ ಚೆಕ್ ಮಾಡೋಕೆ ಈಸಿ ಆಗುತ್ತೆ. ನಾ ಹೇಳಿರುವಂತ ಇದೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವು ರೆಡಿ ಮಾಡ್ಕೊಂಡು ವಿತ್ ಒರಿಜಿನಲ್ ಕಾಪಿ ಅಂಡ್ ವಿತ್ 2 ಕಾಪಿ ಅಟೆಸ್ಟೆಡ್ ಅನ್ನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ಒಂದು ಒರಿಜಿನಲ್ ಕಾಪಿ ವಿತ್ 1 ಅಟೆಸ್ಟೆಡ್ ಕಾಪಿಯನ್ನ ಅವ್ರಿಗೆ ಕೊಡಬೇಕಾಗುತ್ತೆ. ನೀವು ಅಪ್ಲೈ ಮಾಡುವಲ್ಲಿ ಒಂದು ಅಟೆಸ್ಟೆಡ್ ಕಾಪಿಯನ್ನ ನೀವು ಇಟ್ಕೊಳ್ಬೇಕಾಗ್ತದೆ. ಇದೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವು ನಿಮ್ಮ ಸರ್ಕಲ್ ಗೆ ಬರುವಂತ PWD ಚೀಫ್ ಇಂಜಿನಿಯರ್ ಆಫೀಸಿಗೆ ಕೊಡಬೇಕಾಗ್ತದೆ. ಇದನ್ನ ಕೊಟ್ಟ ಮೇಲೆ ನಿಮ್ಗೆ ಅವರು ಚಲನ್ ಕೊಡ್ತಾರೆ. ಆ ಚಲನ್ ನಿಮ್ಮ PWD CEO ಆಫೀಸ್ ನಿಯರೆಸ್ಟ್ ಇರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಗೆ ಹೋಗ್ಬಿಟ್ಟು ಪೇ ಮಾಡಬೇಕು. ಚಲನ್ ಪೇ ಮಾಡಿದ್ಮೇಲೆ ಇನ್ಫಾರ್ಮೇಶನ್ ಕಾಪಿಯನ್ನ ಬ್ಯಾಂಕಿಗೆ ಮತ್ತು ವರ್ಡನ್ ಯಾವ ಡಿವಿಷನ್ ಅಲ್ಲಿ ಮಾಡಿರ್ತೀರೋ ಅವರಿಗೆ ಒಂದು ಕಾಪಿಯನ್ನ ಕೊಡ್ತಾರೆ ಅವರು. ಆ ಕಾಪಿಯನ್ನು ನೀವು ತಗೊಬಂದು ಬ್ಯಾಂಕ್ ಕಡೆಯಿಂದ ಕನ್ಫರ್ಮೇಶನ್ ನಿಮ್ದು CEO ಆಫೀಸ್ಗೆ ಕೊಡಬೇಕು. ಅದಾದ್ಮೇಲೆ ವರ್ಡನ್ ಕಾಪಿದು ಕೂಡ ಕನ್ಫರ್ಮೇಶನ್ ಡಿವಿಷನ್ ಅಲ್ಲಿ ಕನ್ಫರ್ಮ್ ಆಗ್ಬಿಟ್ಟು ಅದಕ್ಕೆ ಒಂದು ಕೌಂಟರ್ ಸೈನಿಗೆ SC ಆಫೀಸ್ಗೆ ಹೋಗುತ್ತೆ. SC ಆಫೀಸಿಂದ CEO ಆಫೀಸ್ಗೆ ಹೋದ್ರೆ ನಿಮ್ದು ವರ್ಡನ್ ಕನ್ಫರ್ಮೇಶನ್ ಆಗುತ್ತೆ. ಮುಂದೆ ಕೂಡ ಚೇಂಜಸ್ ಆಗ್ಬಹುದು. ವರ್ಕ್ ಇಂಡೆಂಟ್ ಈ QR ಬೇಸ್ ಬಂದಿರೋದ್ರಿಂದ ಆನ್ಲೈನ್ ಅಲ್ಲಿ ಈಸಿಯಾಗಿ ಟ್ರ್ಯಾಕ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ PWD CEO ಆಫೀಸಲ್ಲಿ ಅಪ್ಲೈ ಮಾಡಿದ್ರೆ ಅವರು ಅಪ್ಲೈ ಮಾಡುವಾಗ ಒಂದು ಇಮೇಲ್ ID ಮತ್ತೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋತಾರೆ. ಆ ಇಮೇಲ್ ID ಮತ್ತೆ ಪಾಸ್ವರ್ಡ್ ಅನ್ನ ಮೊದಲೇ ಹೇಳಿರುವ ಹಾಗೆ ನೀವು ಒಂದು ಜೆರಾಕ್ಸ್ ಕಾಪಿ, ಅಟೆಸ್ಟೆಡ್ ಕಾಪಿ ಇಟ್ಕೊಂಡಿರ್ತಿಲ್ಲ ಅದರಲ್ಲಿ ಬರ್ದಿಟ್ಕೊಳ್ಳಿ. ಯಾಕೆಂದ್ರೆ ನೆಕ್ಸ್ಟ್ ರಿನ್ಯೂವಲ್ ಬಂದಾಗ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಅವಾಗ ಮತ್ತೆ ಹುಡುಕ್ಬೇಕಾಗ್ತದೆ ಯಾವ ಇಮೇಲ್ ID ನಾನು ಅಪ್ಲೈ ಮಾಡಿದ್ದೆ ಅಂತ. ಇದಿಷ್ಟು ಕ್ಲಾಸ್ 2 ಲೈಸೆನ್ಸ್ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.